ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಮಿತ್ರಾ ಮಾತಾಡೋದು ಮೈಸೂರಿಂದ. ನಮ್ಮ ಶಾಪ್ ಬಂದು ಸಾತ್ಕಳ್ಳಿ ಬಿ ಝೋನ್ ನಿಯರ್ ವಿ ಟಿ ಯು ಕಾಲೇಜ್, ರಿಂಗ್ ರೋಡಲ್ಲಿರೋದು. ನನ್ನ ನಂಬರ್ ಬಂದು 9740292908. ಅನದರ್ ಒನ್ ನಂಬರ್ 9164837223. ಆರ್ಡ್ರ್ಗಳೆಲ್ಲ ತೊಗೋತೀನಿ ಆನ್ಲೈನಲ್ಲಿ. ನೀವು ಕೊರಿಯರ್ ಏನಾದರೂ ಮಾಡಿದ್ರೆ ಆರ್ಡ್ರಸ್ ಎಲ್ಲ ತೊಗೋತೀನಿ. ನಂಬಿಕೆ ಇಟ್ಟು ಕಳಿಸ್ಕೊಡ್ಬೋದು. ಓನ್ ಶಾಪು, ಮನೆ ಹತ್ರನೇ ನಮ್ಮದು ಸ್ವಂತ ಮನೆ, ಮತ್ತು ಮುಂದೆಗಡೆ ಶಾಪೆಲ್ಲ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಏನು ಭಯಪಡೋ ಅಗತ್ಯ ಇಲ್ಲ, ಕೊಡ್ಬೋದು. ಅಡ್ರೆಸ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಕಾಲ್ ಮಾಡಿ ಅಡ್ರೆಸ್ ಕೊಡ್ತೀನಿ. ಕೊರಿಯರ್ ಮಾಡಿಕೊಡಿ. ನಿಮಗೆ ಯಾವ ಥರ ಬೇಕು ಆ ಥರ ತುಂಬ ನೀಟಾಗಿ ರೀಸನಬಲ್ ಪ್ರೈಸಲ್ಲಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಮತ್ತು ಇವತ್ತು ಇನ್ನೊಂದು ವಿಚಾರ ಮಾತಾಡಬೇಕು. ಪುಲ್ವಾಮಾ ಇದು ಪಹಲ್ಗಾವಲ್ಲಿ ಆಗಿದ್ದಂಥ ಒಂದು ಹೀನ ಕೃತ್ಯ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದ 3 ಜನ ತೀರೋದ್ರು. ಅವ್ರ ಮಕ್ಕಳ ಎದುರಿಗೇ ಅವ್ರನ್ನ ಆ ಥರ ಮಾಡಿದ್ದು ತುಂಬ ವಿಷಾದಕರ ಅನಿಸುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ಮುಂದಾದರೂ ಈ ಥರ ಆಗದೇ ಇರೋ ಥರ ನಮ್ಮ ಭಾರತೀಯ ಸೈನಿಕರು ನೋಡ್ಕೊಳ್ಳಿ. ಬನ್ನಿ, ಮತ್ತು ಈಗ ಒಂದು 3 ಬ್ಲೌಸ್ ರೆಡಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನೋಡೋಣ. ತುಂಬ ಬ್ಲೌಸಸ್ ಡೈಲಿ ರೆಡಿ ಮಾಡ್ತೀನಿ. ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ಅರ್ಜೆಂಟ್ ಫುಲ್ಲು ಕೆಲಸನೇ ಮಾಡಲೋ, ಸ್ಟಿಚ್ ಮಾಡಲೋ, ವೀಡಿಯೋಸ್ ಮಾಡಲೋ ಹಂಗಾಗ್ಬಿಡುತ್ತೆ. ರೆಡಿ ಮಾಡಿದ್ದು ಹಂಗಂಗೆ ಸಂಜೆನೇ ಕೊಟ್ಬಿಡ್ತೀನಿ. ಯಾಕಂದರೆ ಎಲ್ಲ ಅರ್ಜೆಂಟಲ್ಲೇ ಕೊಟ್ಬಿಡ್ತಾರೆ. ನಾನು ಒಬ್ಬಳೇ ಸ್ಟಿಚ್ ಮಾಡೋದ್ರಿಂದ ನನಗೆ ಟೈಮೇ ಸಾಕಾಗ್ತಾಯಿಲ್ಲ. ಯಾವಾಗ ಹೆಂಗೆ ಫ್ರೀ ಆಗಿಬಿಡುತ್ತೋ ಆವಾಗ ಒಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನಿನ್ನೆ ಮೊನ್ನೆ ಎಲ್ಲ ಒಳ್ಳೊಳ್ಳೆ ಬ್ಲೌಸ್ಗಳು ಡಿಸೈನ್ ಎಲ್ಲ ರೆಡಿ ಮಾಡಿದ್ದೆ. ಫೋಟೋ ಕೂಡ ತಗೊಳಕ್ಕಾಗಲಿಲ್ಲ, ಆ ಥರ ಆಯಿತು. ಅದಕ್ಕೆ ಈಗಾದರೂ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಒಬ್ಬರು ಕಸ್ಟಮರ್ಗೆ ವಿ ನೆಕ್ ಇಟ್ಬಿಟ್ಟು ಫ್ರಂಟ್ ಬ್ಯಾಕ್ 2 ವಿ ನೆಕ್ ಇಟ್ಬಿಟ್ಟು ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮೊದಲು ಇದು ಒಂದು 3-4 ಮಾಡಿಕೊಟ್ಟಿದ್ದೆ. ಹಾಗಾಗಿ ಅದು ವಿ ಶೇಪು ಚೆನ್ನಾಗಿ ಕೂರುತ್ತೆ, ಕಾಣಿಸುತ್ತೆ ಅಂದ್ಬಿಟ್ಟು ಅವ್ರಿಗೆ ಮತ್ತೆ ಅದನ್ನೇ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೀರೆ ಬಂದು ಈ ಥರ ಲೈಟ್ ಕಲರ್ ಸ್ಯಾರಿ, ಅದಕ್ಕೆ ಈ ಥರ ಬಾರ್ಡರ್ನ ಹಾಕಿದ್ದೀನಿ ಹೇಳಿದರು. ಮತ್ತು ಬಫ್ ಸ್ಲೀವ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬಫ್ ಅಂತ ನೋಡಿ. ಇದೆಲ್ಲ ಹಿಂಗೆ ಹಾಕಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಬಫ್ 2 ಕಡೆನ ತುಂಬ ಚೆನ್ನಾಗಿದೆ. ಬಫ್ ಸ್ಲೀವ್ಸು ರೆಡ್ ಕಲರ್ ಅಲ್ವಾ, ಸರಿಯಾಗಿ ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಕಸ್ಟಮರ್ದು ಒಂದೇ ಮನೆ ಕಸ್ಟಮರ್ಸು 3 ಜನ ಊರೂರ್ಗಿದ್ದೀರು. ಒಂದು ಮನೆ ಗೃಹಪ್ರವೇಶ ಅಂದ್ಬಿಟ್ಟು 3 ಬ್ಲೌಸ್ ಕೊಟ್ಟಿದ್ದಾರೆ. 3 ಜನನೂ 3 ಬ್ಲೌಸು. ಅದರಲ್ಲಿ ಒಬ್ರದ್ದು ರೆಡಿ ಮಾಡಿ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಸಾಫ್ಟ್ ಮೆಟೀರಿಯಲ್ ಸಾರಿ, ಇದು ಇಮಿಟೇಷನ್ ಬರುತ್ತಲ್ಲ ಅದು. ಅದಕ್ಕೆ ಸೆಲ್ಫ್ ಸಾರಿ ಇರೋದ್ರಿಂದ ಇದು ಗೋಲ್ಡ್ ಬಾರ್ಡರ್ ಇದೆ ನೋಡಿ ಈ ಥರ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಸಿಂಪಲ್ ಬಫ್, ಸ್ವಲ್ಪನೇ ಬಫ್ ಕೊಟ್ಟಿದ್ದೀನಿ. ಯಾಕಂದರೆ ಇದು ಬಟ್ಟೆನೂ ಸಾಕಾಗಲಿಲ್ಲ. ಸಿಂಪಲ್ ಬಫ್ ಕೊಟ್ಟಿದ್ದೀನಿ. ಮತ್ತು ಪೈಪಿಂಗ್ ಮಾಡಿದ್ದೀನಿ. ಥ್ರೆಡ್ ಪೈಪಿಂಗ್ ಮಾಡೋದು ನಾನು ಜಾಸ್ತಿ ಏನು ಆಲ್ಮೋಸ್ಟು ಥ್ರೆಡ್ ಪೈಪಿಂಗೇ ಮಾಡೋದು. ನೋಡಿ ಈ ಥರ ಬರುತ್ತೆ ಥ್ರೆಡ್ ಪೈಪಿಂಗು. ಎಲ್ಲೂ ನಿಮಗೆ ಅಸಹ್ಯವಾಗಿ ಕಾಣಿಸಲ್ಲ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಮತ್ತು ಅವರು ಡೀಪು ಹಾಕೊಳ್ಳಲ್ಲ. ಹಾಗಾಗಿ ಈ ಥರ ಮಾಡಿದ್ದೀನಿ. ಇನ್ನೊಂದು ಅವ್ರದ್ದೇ ಸಿಂಪಲಾಗಿ ಹೊಲಿರಿ, ಮತ್ತು ಸಾರಿ ಕಲರ್ನ ಫ್ರಿಲ್ ಕೊಡಿ ಅಂತಂದಿದ್ರು. ಅದು ಚೆನ್ನಾಗಿ ಕಾಣಿಸಲ್ಲ, ಚೆನ್ನಾಗಿ ಬರಲ್ಲ ಅಂದ್ರೂ ಕೇಳಲಿಲ್ಲ. ಹಾಕಿ ಪರವಾಗಿಲ್ಲ ಅಂತಂದಿದ್ರು, ಮಾಡಿದ್ದೀನಿ. ಮತ್ತು ಅದನ್ನು ಅಷ್ಟೇ ತುಂಬ ನೀಟ್ ಫಿನಿಶಿಂಗ್ ಮಾಡ್ತೀನಿ. ಯಾವುದೂ ಹೊರಗಡೆ ಎಲ್ಲ ಏನು ಕಾಣದೇ ಇರೋ ಥರ ಎಲ್ಲ ನೀಟ್ ಫಿನಿಶಿಂಗೇ ಮಾಡ್ತೀನಿ. ಎಲ್ಲ ಒಳಗಡೆಗೆ ಫೋಲ್ಡ್ ಆಗಿಬಿಡುತ್ತೆ ಫುಲ್ಲು, ಆ ಥರನೇ ಮಾಡ್ತೀನಿ. ಇದೊಂದು ಬ್ಲೌಸ್ ಇದೆ, ಈ ಥರ ಬಂದಿದೆ. ಮಾಮೂಲಿ ರೌಂಡ್ ನೆಕ್ಕೇ. ಇದಕ್ಕೇನು ಪೈಪಿಂಗ್ ಏನು ಬೇಡ ಅಂದಿದ್ರು. ಬಫ್ ಹೊಲಿಯೋಕೆ ಹೇಳಿದ್ರು. ಬಟ್ ಇದು ಮೆಟೀರಿಯಲ್ ಸಾಕಾಗಲ್ಲ. ಯಾಕೆ ಅಂತಂದರೆ ಈ ಬಾರ್ಡರ್ನ ಒಂದು ಸೈಡಲ್ಲಿ ಲೆಂತಿಯಾಗಿ ಕೊಟ್ಬಿಡ್ತಾರೆ. ನಮಗೆ ಬ್ಲೌಸ್ ಪೀಸೇ ಸೆಟ್ ಮಾಡೋಕ್ಕೆ ಅಡ್ಜಸ್ಟ್ ಮಾಡೋಕ್ಕೆ ಆಗಲ್ಲ. ಇದನ್ನು ಈ ಥರ ಕೊಡ್ತಾರೆ ಸಾರಿಗಳಲ್ಲಿ. ಹಾಗಾಗಿ ಇದಕ್ಕೆ ಬಫ್ ಮಾಡೋಕ್ಕಾಗಲಿಲ್ಲ. ಇಷ್ಟೇ ಮಾಡಿದ್ದೀನಿ. ನೋಡಿ, ಯಾರಾದರೂ ನಿಮ್ಗೂ ಬೇಕು ಅಂತಂದರೆ ಕೊರಿಯರ್ ಮಾಡಿಕೊಡಿ. ನಿಮ್ಗೆ ಏನು ಡಿಸೈನು ಹೇಳ್ತೀರಾ ಅದನ್ನು ನಾನು ಮಾಡಿಕೊಡ್ತೀನಿ. ನನ್ನ ನಂಬರ್ ಬಂದು 9740292908. ಅನದರ್ ಒಂದು ನಂಬರು 9164837223. ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ, ಅಡ್ರೆಸ್ ಕೊಡ್ತೀನಿ. ಏನಿದೆ ಡಿಸೈನ್ಸ್ ಎಲ್ಲ ಕೊಟ್ಟರೆ, ಇಲ್ಲ ನನ್ನ ಹತ್ರನೂ ಒಂದಷ್ಟು ಡಿಸೈನ್ಸ್ ಇದೆ, ನಿಮಗೆ ಸೆಂಡ್ ಮಾಡ್ತೀನಿ ವಾಟ್ಸಪ್ಪಲ್ಲಿ. ಸೆಲೆಕ್ಷನ್ ಮಾಡಿ ಕೊಡಿ, ಮಾಡಿಕೊಡ್ತೀನಿ. 10 to 15 ಡೇಸು ಟೈಮ್ ಬೇಕೇ ಬೇಕು ಮಾಡೋಕ್ಕೆ. ಆಲ್ರೆಡಿ ಬರ್ತಾಯಿದೆ ನನಗೆ ತುಂಬ ಆರ್ಡರ್ಸು, ಮಾಡ್ತಾಯಿದ್ದೀನಿ. ನೋಡಿ, ಇದೊಂದು ಬ್ಯಾಗಲ್ಲಿ 8 ಸಾರಿ ಕೊಟ್ಟಿದ್ದಾರೆ. ರೇಷ್ಮೆ ಸಾರಿಗಳು ಮತ್ತು ಬನಾರಸ್ ಸಾರಿ ಎಲ್ಲ. ಈಗ ಅದು 3ನೇ ತಾರೀಕು ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಈಗ ಬಸವ ಜಯಂತಿ ಹಬ್ಬ ಬಂದಿದೆ, ಅದು ಮುಗಿಸ್ಕೊಂಡು ಮಾಡಬೇಕು. ಬಸವನ ಹಬ್ಬದ ದಿನವೇ ಇವ್ರದ್ದು ಗೃಹಪ್ರವೇಶ ಇರೋದ್ರಿಂದ
ಇವ್ರದ್ದೆಲ್ಲ ಇವತ್ತು ನೈಟ್ ಎಷ್ಟೊತ್ತಾದ್ರೂ ನಾನು ರೆಡಿ ಮಾಡಿ ಕೊಡಬೇಕು. ಯಾಕಂದರೆ ಅವ್ರು ನಾಳೆನೇ ಊರಿಗೆ ಹೊಟ್ಟೋಗ್ತಾರಂತೆ, ಊರಲ್ಲಿ ಗೃಹಪ್ರವೇಶ ಇರೋದು. ಹಂಗಾಗಿ ಡೈಲಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಕೆಲಸ. ಇನ್ನು ಈಗ ಸ್ಟಾರ್ಟ್ ಮಾಡಬೇಕು. ಇವತ್ತು ಒಂದು 5 ಬ್ಲೌಸ್ ಅಂತೂ ಸ್ಟಿಚ್ ಮಾಡಲೇಬೇಕು. ಹಾಗಾಗಿ ಮತ್ತು ಇನ್ನೊಂದು ಬ್ಲೌಸ್ ರೆಡಿ ಮಾಡಿದ್ದೆ ನೋಡಿ. ಇದೊಂದು ಬ್ಲೌಸ್ ರೆಡಿ ಮಾಡಿದ್ದೀನಿ. ಅವ್ರ ಮನೆಯವ್ರದ್ದೇ ಇದನ್ನು ಈ ಥರ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಬೋಟ್ ನೆಕ್ ಮಾಡಿದ್ದೀನಿ. ಇದನ್ನ ವರ್ಕ್ ಎಲ್ಲ ಚೆನ್ನಾಗಿದೆ. ಇದು ಫ್ಯಾನ್ಸಿ ಸ್ಯಾರಿನಲ್ಲಿ ಬಂದಿತ್ತು ವರ್ಕು, ಬಟ್ ಇದು ತುಂಬ ಅನಿವನ್ನಾಗಿತ್ತು. ಅದನ್ನು ನೀಟಾಗಿ ಸೆಟ್ ಮಾಡಿ ಬೋಟ್ ನೆಕ್ ಮಾಡಿ ರೆಡಿ ಮಾಡಿದ್ದೀನಿ ಚೆನ್ನಾಗಿ. ಯಾಕಂದರೆ ಲೆಂತ್ ನೆಕ್ ಇಳಿಸೋಕ್ಕೋದ್ರೆ ಈ ಪ್ಯಾಟರ್ನ್ ಎಲ್ಲ ಹೊಟ್ಟೋಗ್ತಾಯಿತ್ತು. ಹಾಗಾಗಿ ಇದನ್ನು ಬೋಟ್ ನೆಕ್ ಥರನೇ ಕೂರಿಸ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಈ ಥರ ಇದೆ ನೋಡಿ. ಕಲರು ತುಂಬ ಚೆನ್ನಾಗಿದೆ. ಫ್ಯಾನ್ಸಿ ಸ್ಯಾರಿದು ಬ್ಲೌಸು ಬೇರೆ ಇದಕ್ಕೂ ಯೂಸ್ ಮಾಡೋ ಥರ ವರ್ಕೆಲ್ಲ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ನನಗೂ ಮೋಟಿವೇಶನ್ ಆಗುತ್ತೆ. ಹಾಗಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.